ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಿದ್ಧಾರೂಢರ ಚರಿತ್ರೆಯನ್ನು ನೋಡೋಣ. ಅದರಲ್ಲಿ ಪ್ಲೇಗ ಒಂದು ರೋಗದಿಂದ ಅವಾಂತರದಿಂದ ಬೆನಕಪ್ಪ ಅಂತಕ್ಕಂಥ ವ್ಯಕ್ತಿಯನ್ನು ಪಶ್ಚಾತ್ತಾಪದಿಂದ ಬಿಡಿಸಿದ ಮಹಿಮೆಯನ್ನು ನೋಡೋಣ. ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುವಾಲಿಟಿ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಶ್ರೀ ಸಿದ್ಧಾರೂಢರ ಜಾತ್ರೆಯು ಸಮೀಪಕ್ಕೆ ಬಂದಿತು. ಹೀಗಾಗಿ ಸಿದ್ಧಾಶ್ರಮವನ್ನು ಸುಣ್ಣ ಬಣ್ಣಗಳಿಂದ ಶೃಂಗರಿಸುವ ಕಾರ್ಯವು ಭರದಿಂದ ಆ ಒಂದು ಸಾಗುತ್ತಿತ್ತು ಸುಗಮವಾಗಿ. ಕಾರ್ಯವು ಹುಬ್ಬಳ್ಳಿಯವನೇ ಆದ ಬೆನಕಪ್ಪ ಎಂಬ ಚಿತ್ರಕಾರನು ಸಿದ್ಧ ಆಶ್ರಮದ ಗೋಡೆಯ ಮೇಲೆ ಚಿತ್ರಗಳನ್ನು ತೆಗೆಯುವುದರಲ್ಲಿ ಆತನ ಜೊತೆಯಲ್ಲಿ ಸಹಾಯಕ ಚಿತ್ರಗಾರನೊಬ್ಬನಿದ್ದನು. ಆತನು ಬೆನಕಪ್ಪನು ಬರೆದು ಮುಗಿಸಿದ ಆ ಚಿತ್ರವನ್ನು ದಿಟ್ಟಿಸಿ ನೋಡಿ, ಚಿತ್ರವು ಅಷ್ಟೊಂದು ಸರಿಯಾಗಿ ಮೂಡಿ ಬಂದಿಲ್ಲ, ಇದನ್ನು ಇನ್ನಷ್ಟು ಚೆನ್ನಾಗಿ ತಿದ್ದಿ ಬರೆಯಬೇಕು ಎಂದು ತನ್ನ ಅಭಿಪ್ರಾಯವನ್ನು ಬೆನಕಪ್ಪನಿಗೆ ಹೇಳತೊಡಗಿದ್ದನು. ಆತನ ಮಾತಿಗೆ ಬೆನಕಪ್ಪನು ಕಿವಿಗೊಡದೆ ಚಿತ್ರ ಬಿಡಿಸುತ್ತಲೇ, ಈಗ ಜಾತ್ರೆಯು ಸಮೀಪಕ್ಕೆ ಬಂದಿದೆ, ಅದೇ ಚಿತ್ರವನ್ನು ತೀಡುತ್ತಾ ಕೂಡುವುದರಲ್ಲಿ ಈಗ ಹೆಚ್ಚಿನ ಸಮಯವಿಲ್ಲ. ಇದೊಂದು ವರ್ಷ ಚಿತ್ರ ಹೀಗೆ ಇರಲಿ, ಮುಂದಿನ ವರ್ಷ ಚಿತ್ರ ತೆಗೆಯುವಾಗಲೇ ಇದನ್ನು ಸರಿಯಾಗಿ ತಿದ್ದಿ ಬರೆದರಾಯಿತು ಎಂದು ತಾತ್ಸಾರ ಭಾವನೆಯಿಂದ ಹೇಳಿ ತೊಡಗಿದ್ದನು. ಅವರ ಹಿಂದೆಯೇ ಬಂದು ನಿಂತ ಸಿದ್ಧಾರೂಢರು ಬೆನಕಪ್ಪನ ಮಾತುಗಳನ್ನು ಕೇಳಿಸಿಕೊಂಡರು. ಆದರೆ ಈ ಸಿದ್ಧಾರೂಢರು ಹಿಂದೆ ನಿಂತಾರಂತ ಬೆನಕಪ್ಪನಿಗೆ ಗೊತ್ತಿರೋದಿಲ್ಲ. ನಂತರ ಮುಂದೆ ಬರುತ್ತಾ, ಬೆನಕ, ನೀನೇನು ಮುಂದಿನ ವರ್ಷ ತಿದ್ದಿ ಬರೆಯಬೇಕೆನ್ನುತ್ತಿದ್ದಿ, ಆದರೆ ಮುಂದಿನ ವರ್ಷ ಆ ದೇವರು ಬರೆಯುವ ಚಿತ್ರವೇ ಬೇರೆಯಾದರೆ ಆಗ ಈ ನಗರವು ಅರಣ್ಯದಂತಾಗುವುದು, ಜನರೆಲ್ಲ ಊರು ಬಿಟ್ಟು ಅಡವಿ ಸೇರುವರು, ಹೀಗಿರುವ ಪಟ್ಟಣದ ಪ್ರದೇಶದಲ್ಲಿ ಕಾಡು ಪಶುಗಳು ವಾಸ ಮಾಡತೊಡಗುವು, ಬೀದಿಗಳ ಹಾಳು ಸುರಿಯುವವು, ದಾರಿಯಲ್ಲಿ ಅಂತ್ಯ ಸಂಸ್ಕಾರ ಕಾಣದೆ ಹೆಣಗಳು ಬಿದ್ದು ಹದ್ದು ಕಾಗೆಗಳಿಗೆ ಹಬ್ಬದೂಟ ವೆನಿಸುವಂತಾಗಬಹುದು ಎಂದು ಮುಂದಿನ ವರ್ಷದ ಭವಿಷ್ಯವಾಣಿಯನ್ನು ಆರೂಢರು ನುಡಿದು ಬಿಟ್ಟರು. ಮುಂದೆ 6-7 ತಿಂಗಳಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢ ಭವಿಷ್ಯವಾಣಿಯಂತೆ ಪ್ಲೇಗ್ ಬೇನೆ ಬಂದು ಆವರಿಸಿಬಿಟ್ಟಿತು. ದಿನವೊಂದಕ್ಕೆ 10-20 ಜನರು ಹುಬ್ಬಳ್ಳಿಯಲ್ಲಿ ಆ ಬೇನೆಯಿಂದ ಮೃತು ಪಟ್ಟುತ್ತಿದ್ದರು. ಎಷ್ಟೋ ಜನ ಪ್ರಯಾಣಿಕರ ಶವವನ್ನು ಶವ ಸಂಸ್ಕಾರ ಮಾಡುವುದಕ್ಕೂ ದಿಕ್ಕಿಲ್ಲದೆ ಬೀದಿಯಲ್ಲಿ ಬಿದ್ದು ನರಳುತ್ತಿದ್ದರು. ಸರ್ಕಾರದವರು ಪ್ಲೇಗ್ ಬೇನೆ ಬಂದ ರೋಗಿಗಳನ್ನು ಊರು ಬಿಡಿಸಿ ಹೊರಗೆ ಹಾಕತೊಡಗಿದ್ದರು. ಎಷ್ಟೋ ಜನ ಅನುಕೂಲಸ್ಥರು ಅಡವಿಯಲ್ಲೇ ಗುಡಿಸಲು ಕಟ್ಟಿಕೊಂಡು ವಾಸ ಮಾಡತೊಡಗಿದ್ದರು. ಆ ಒಂದು ರೋಗದ ಪಿಡುಗಿನಲ್ಲಿ ಚಿತ್ರಕಾರ ಬೆನಕಪ್ಪನಿಗೂ ಜ್ವರ ಬಂದು ಆತನ ಗೆಜ್ಜೆಯಲ್ಲಿ ಗಂಟುಗಳೆದ್ದವು. ಸರ್ಕಾರಿ ಅಧಿಕಾರಿಗಳು ಆತನ ಮನೆಗೆ ಬಂದು ಆತನಿಗೆ ಪ್ಲೇಗ್ ಬೇನೆ ಆವರಿಸಿರುವುದನ್ನು ತಮ್ಮ ಟಿಪ್ಪಣಿ ಬುಕ್ಕಿನಲ್ಲಿ ಬರೆದುಕೊಂಡು ಬೆನಕಪ್ಪನನ್ನು ಬೇಗ ಊರ ಬಿಡಿಸಬೇಕೆಂದ ಆತನ ಹೆಂಡತಿ ಕಟ್ಟಪ್ಪಣೆ ಮಾಡಿ ಮುಂದಿನ ಮನೆಗೆ ರೋಗಿಗಳ ತಪಾಸಣೆಗಾಗಿ ಹೊರಟು ಹೋದರು. ಬೆನಕಪ್ಪನ ಹೆಂಡತಿಗೆ ದಿಕ್ಕೇ ತೋಚದಂತಾಯಿತು. ಬೇನೆಯಿಂದ ಬಳಲಿ ಕಂಗಾಲಾದ ಗಂಡನನ್ನು ಅಡವಿಗೆ ಕರೆದುಕೊಂಡು ಹೊರಟರೆ ಆತ ಮಾರ್ಗ ಮಧ್ಯದಲ್ಲಿ ಅಸುನೀಗಬಹುದೆಂಬ ಭೀತಿಯ ಅವಳಿಗೆ ಉಂಟಾಗುತ್ತಿತ್ತು. ಭಯ ಕೂಡ ಉಂಟಾಗಿತ್ತು. ಅವಳಿಗೆ ಮುಂದೇನು ಮಾಡಬೇಕೆಂಬ ವಿಚಾರ ಹೊಳೆಯದೆ ಗಂಡನನ್ನು ಮನೆಯಲ್ಲೇ ಮಲಗಿಸಿ ಬಾಗಿಲು ಹಾಕಿಕೊಂಡು ನೇರವಾಗಿ ಸಿದ್ಧರ ಆಶ್ರಮಕ್ಕೆ ಬಂದಳು ಮತ್ತು ಸಿದ್ಧಾರೂಢರ ಗುರುಗಳೆದುರು ತನ್ನ ಗಂಡನಿಗೆ ಪ್ಲೇಗ್ ಬಂದಿರುವ ವಿಷಯವನ್ನು, ಅಧಿಕಾರಿಗಳು ಊರು ಬಿಡುವುದಕ್ಕೆ ಒತ್ತಾಯಿಸುತ್ತಿರುವ ವಿಷಯವನ್ನು ತಿಳಿಸಿ ಚೀರಾಡಿ ಅಳಗತೊಡಗಿದ್ದಳು. ತನ್ನ ಒಂದು ದುಃಖವನ್ನು ಆರೂಢರ ಮುಂದೆ ಹೇಳಿಕೊಂಡಳು. ಆಗ ಗುರುಗಳು ಸಂತೈಸಿ, ಅಮ್ಮ, ಪ್ರಾರಬ್ಧ ಕರ್ಮವಿದೆ, ಅದನ್ನು ಎಲ್ಲರೂ ಅನುಭವಿಸಬೇಕಾಗುವುದು. ನಮ್ಮ ಪ್ರಾರಬ್ಧದಲ್ಲಿ ಏನಿದೆಯೋ ಅದನ್ನು ನಾವೆಲ್ಲರೂ ನಮ್ಮ ಕರ್ಮವನ್ನು ಅನುಭವಿಸಲೇಬೇಕಾಗಿರುತ್ತದೆ. ಶ್ರೀಮಂತನೇ ಇರಲಿ ಬಡವನೇ ಇರಲಿ ತಮ್ಮ ಕರ್ಮವನ್ನು ಅನುಭವಿಸಲೇಬೇಕು. ಆಗ ಅದಕ್ಕೆ ಆರೂಢರು ಹೇಳ್ತಾರೆ, ಅವನ ಪಾಲಿನ ಕರ್ಮವನ್ನು ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಿರುವಾನೆ ಅಷ್ಟೇ ಎಂದು ಹೇಳುತ್ತಾರೆ. ಶಿವನನ್ನು ನಂಬಿ ಆತನ ನಾಮಸ್ಮರಣೆ ಮಾಡುತ್ತಾ ನಿನ್ನ ಆರೈಕೆಯ ಕಾರ್ಯದಲ್ಲಿ ತತ್ಪರಳಾಗು ಎಂದು ಆಶೀರ್ವಾದ ಮಾಡುತ್ತಾರೆ. ಆ ಶಿವನೇ ನಿನಗೆ ಅಧಿಕಾರಿಗಳಿಂದ ಯಾವ ವಿಪತ್ತು ಬಾರದಂತೆ ನೋಡಿಕೊಳ್ಳುತ್ತಾನೆ ಎಂದು ಧೈರ್ಯದ ಹೇಳಿ ಅವಳ ಕೈಯಲ್ಲಿ ಸ್ವಲ್ಪ ಭಸ್ಮವನ್ನು ಕೊಟ್ಟು ಕಳಿಸಿದರು. ಆ ಸ್ವಾದಿಯು ಗುರುವಾಜ್ಞೆಯಂತೆ ತನ್ನ ಮನೆಗೆ ಬಂದು ಗಂಡನಿಗೆ ಭಸ್ಮ ಲೇಪಿಸಿ ಶಿವನಾಮಸ್ಮರಣೆ ಮಾಡುತ್ತಾ
ಶಿವನಾಮಸ್ಮರಣೆಯಲ್ಲಿ ಭವಸಾಗರವನ್ನು ದಾಟಿ ಭವರೋಗದಿಂದ ಮುಕ್ತಿಯ ಮಂದಿರವನ್ನು ತಲುಪ್ತಕ್ಕಂಥ ಸಾಮರ್ಥ್ಯ ಶಿವನಾಮಸ್ಮರಣೆಯಲ್ಲಿದೆ. ಅದೇ ರೀತಿ ಈ ಮಹಾತಾಯಿ ಸಾತ್ವಿ ಶಿವನಾಮಸ್ಮರಣೆ ಮಾಡುತ್ತಾ ಆತನ ಉಪಚಾರದಲ್ಲಿ ನಡ್ತಲಾಗುತ್ತಾರೆ ತನ್ನ ಗಂಡನು. ಈ ಘಟನೆ ನಡೆದ 2 ದಿನಗಳಾದರೂ ಅವಳ ಮನೆಗೆ ಅಧಿಕಾರಿಗಳಿಂದ ಯಾವ ಉಪದ್ರವವೂ ಬರಲಿಲ್ಲ. ಕ್ರಮೇಣವಾಗಿ ಬೆನಕಪ್ಪನ ಜ್ವರ ಆತನ ಆರೋಗ್ಯವು ಸುಧಾರಿಸತೊಡಗಿತ್ತು. ಈ ರೀತಿಯಾಗಿ ಸಿದ್ಧಾರೂಢರು ಭವಿಷ್ಯ ನುಡಿದಂತೆ ಹುಬ್ಬಳ್ಳಿಗೆ ಬಂದ ಪ್ಲೇಗ್ ಬೇನೆಯು ಬಹಳಷ್ಟು ಜನರಿಗೆ ಜೀವ ಹಾನಿಯನ್ನು ಉಂಟು ಮಾಡಿತ್ತು. ಚಿತ್ರಕಾರ ಬೆನಕಪ್ಪ ಸಂಪೂರ್ಣ ಗುಣವಾದ ಮೇಲೆ ಗುರುದರ್ಶನಕ್ಕೆ ಬಂದನು. ತಾಸ್ತರ ಭಾವನೆಯಿಂದ ಆಡಿದ ಮಾತಿನಿಂದ ಈ ಒಂದು ಪಟ್ಟಣಕ್ಕೆ ಎಷ್ಟೊಂದು ಹಾನಿಯಾಯಿತೆಂದು ಅರ್ಥ ಮಾಡಿಕೊಂಡು ಆತನು ಮನದಲ್ಲೇ ಬಹು ಪಶ್ಚಾತ್ತಾಪವನ್ನು ಪಟ್ಟನು. ಪಶ್ಚಾತ್ತಾಪಕ್ಕಿಂತ ಅತಿ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಪಶ್ಚಾತ್ತಾಪ ಪಟ್ಟ ಮೇಲೆ ಆರುಢರು ಅವನನ್ನು ಕ್ಷಮಿಸುತ್ತಾರೆ ಮತ್ತು ಮರುವರ್ಷದ ಜಾತ್ರೆಯ ಕಾಲಕ್ಕೆ ಯಾವ ತಪ್ಪುಗಳು ಆಗದಂತೆ ಸಿದ್ಧ ಆಶ್ರಮದ ಗೋಡೆಗಳ ಮೇಲೆ ದೇವರ ಚಿತ್ರಗಳನ್ನು ಬರೆಯುವುದು ಗುರುಕೃಪೆಯ ಪಾತ್ರನಾದೆನು ಎಂದು ಧನ್ಯತಾ ಭಾವದಿಂದ ಗುರುವಿನ ಮೇಲೆ ಅಪಾರವಾದ ಅಚಲ ನಂಬಿಕೆ ವಿಶ್ವಾಸವನ್ನು ಇಟ್ಟು ಮುಂದೆ ಶಿವನ ನಾಮಸ್ಮರಣೆಯಿಂದ ತನ್ನ ರೋಗದ ಗುಣ ಮಾಡಿಕೊಂಡು ಶಿವನ ಭಕ್ತಿಯೊಂದು ಅಚಲವಾಗಿ ನಂಬಿ ಶಿವನಾಮಸ್ಮರಣೆಯನ್ನು ಗಟ್ಟಿಯಾಗಿ ನಂಬಿ ಶಿವನಾಮಸ್ಮರಣೆ ಮಾಡುತ್ತಾ ನಿಮ್ಮೆಲ್ಲರ ಜನ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದ್ದು ಆದ್ಯ ಕರ್ತವ್ಯ ಆಗಿದೆ. ನನ್ನ 2 ನುಡಿಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾದಿ.